ಇಲ್ಲಿ ಚಿಕ್ಕ ಮಕ್ಕಳು ಅವ್ರಿಗೆ ನಾನಾ ಒತ್ತಡಗಳು ಕೊಡೋದ್ರಿಂದ ಏನಾಗ್ತಿದೆ ಅಂತ ನಾನು ಹೇಳ್ತೀನಿ ಕೇಳಿ ಸರ್. ಬೆಳೆಯುವಂಥ ವಯಸ್ಸದು ಯಾವ ವಯಸ್ಸಿಂದ ಶುರು ಆಗ್ತಿದೆ ಅಂದರೆ ಸರ್, ಹೆಚ್ಚು ಕಡಿಮೆ ಒಂದು 8ನೇ ತರಗತಿಯಿಂದ ಶುರು ಮಾಡ್ತಾರೆ ಸರ್ ಈಗ ಒತ್ತಡಗಳು ಹಾಕೋಕ್ಕೆ. ಈ ಮಗುಗೆ ಏನಾಗ್ತಿದೆ ಅಂದರೆ, ಫಸ್ಟು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಹೆಲ್ತ್ ಮ್ಯಾಟರ್ಸ್. ಹ್ಯಾಪಿನೆಸ್ಸು ಮತ್ತು ಹೆಲ್ತ್ ಇದೆಯಲ್ಲ, ಅದ್ರ ಮುಂದೆ ಯಾವ ವೆಲ್ತು ಇಲ್ಲ. ಮಗುಗೆ ಏನಾಗ್ತಿದೆ, ಸ್ಲೀಪ್ ಡಿಪ್ರೈವೇಷನ್. 8 ಅವರ್ ಮಗುಗೆ ನಿದ್ರೆ ಬೇಕೇ ಬೇಕು, 4 ಅವರ್ 5 ಅವರಲ್ಲಿ ಎಬ್ಬಿಸ್ತಾ ಇದ್ದಾರೆ. ಕ್ರಾನಿಕ್ ಫಿಟಿಗ್, ಸ್ಕೂಲಿಂದ ಬರ್ತಿದ್ದಂಗೆ ಪುಸ್ತಕ ಬಿಸಾಕಿ ಬ್ಯಾಗ್ ಬಿಸಾಕಿ ಅದು ಮಲಗಕ್ಕೆ ಹೋಗ್ತಾ ಇದೆ. ಕ್ರಾನಿಕ್ ಫಿಟಿಗ್, ಹೆಡ್ ಏಕ್ಸ್ ಆ್ಯಂಡ್ ಐ ಸ್ಟ್ರೈನ್, ಪೋರ್ ಈಟಿಂಗ್ ಆ್ಯಂಡ್ ಲೋ ಇಮ್ಯುನಿಟಿ. ಊಟ ಮಾಡಿದೆ ಅದು ಏನ್ರಿ ಕಟ್ಟಬೇಕದು, 2 ನಿಮಿಷ ಊಟ ಮಾಡಿ ದಡ ದಡ ಅಂತ ಓಡಿಸುತ್ತೆ. ಅದು ಯಾವುದ್ರಿ ಬೆಳೆಸ್ತಾ ಇದ್ದೀರಾ ನೀವು? ಆಂಗ್ಸೈಟಿ ಆ್ಯಂಡ್ ಫಿಯರ್ ಆಫ್ ಫೇಲ್ಯೂರ್. ಆ ಮಗುನ ನೀನು ಫೇಲ್ ಆಗ್ಬಿಡ್ತೀಯ, ಗೌರ್ಮೆಂಟ್ ಸೀಟ್ ತೊಗೊಳ್ದೆ ಹೋದರೆ ಜೀವನ ಮುಗಿದೋಯ್ತು ಅಂತ ನಾನು 20 ಲಕ್ಷ ಸಾಲ ಮಾಡಿದ್ದೀನಿ. ಆ ಒಂದು ಒತ್ತಡ ಹಾಕಿ ಆ ಮಗು ಒತ್ತಡದಲ್ಲೇ ನಲಗಿ ಹೋಗಂಗೆ ಮಾಡ್ತಾಯಿದ್ದೀರಾ. ಕಾನ್ಸ್ಟೆಂಟ್ ಕಂಪ್ಯಾರಿಸನ್. ರೀ, ಯಾವನು ಏನಾದರೂ ಆಗಲಿ ರೀ, ನಿಮ್ಮ ಮಗು ನಿಮಗೆ ಚಿನ್ನ ರೀ. ಆ ಚಿನ್ನನ ವಜ್ರನ ಹೆಂಗೆ ಬೆಳೆಸ್ಬೇಕು ಅದನ್ನು ಮಾತ್ರ ನೋಡಿರಿ. ಮೂಡ್ ಸ್ವಿಂಗ್ಸ್ ಆ್ಯಂಡ್ ಇರಿಟೇಬಿಲಿಟಿ. ಹೆಣ್ಮಕ್ಳಿರಲಿ ಗಂಡು ಮಕ್ಳಿರಲಿ ಹೈಯೆಸ್ಟ್ ಮೂಡ್ ಸ್ವಿಂಗ್ಸ್ಗೆ ಹೋಗ್ತಾ ಇದ್ದಾರೆ. ಆಂಗ್ಸೈಟಿ ಬಗ್ಗೆ ನ್ಯಾಷನಲ್ ಹೆಲ್ತ್ ಸರ್ವೆ ರಿಪೋರ್ಟು ನಿಮ್ಮ ಮುಂಚೆ ಹೇಳಿದ್ದೀವಿ. ಸ್ಟಡಿ ಮಾಡಿ ಇವೆಲ್ಲ ಏನೇನು ಹೇಳ್ತಾ ಇದ್ದೀನಿ ನಾನು ಹೇಳ್ತಾ ಇಲ್ಲ. ಸ್ವಲ್ಪ ಒಂದು 5 ನಿಮಿಷ ಟೈಮ್ ತೊಗೊಂಡು ನಿಮ್ಮ ಮಕ್ಕಳ ಮೇಲೆ ಏನೇನು ಆಗುತ್ತೆ ಅನ್ನೋ ಸ್ವಲ್ಪ ರಿಸರ್ಚ್ ಮಾಡಿ ದಯವಿಟ್ಟು.